ಕಣ್ಣು ಹಾಯಿಸಿದಷ್ಟು ಸಾಲು ಸಾಲು ಬೆಟ್ಟ ಗುಡ್ಡಗಳ ಸಾಲು, ಚಿಕ್ಕ ಪುಟ್ಟ ಜಲದ ಹರಿವು, ಬೆಂಗಳೂರಿನ ಜೀವಸೆಲೆ ಮಂಚನಬೆಲೆ ಜಲಾಶಯ, ಬಂಡೆಗಲ್ಲುಗಳಲ್ಲಿ ಅಡಕವಾದ ಇತಿಹಾಸದ ಹೆಜ್ಜೆ ಗುರುತುಗಳು, ಸಂಸ್ಕೃತಿಯ ವೈಭವ ಸಾರುವ ಪುರಾತನ ದೇಗುಲಗಳು ಎಲ್ಲವೂ ಮಾಗಡಿಯ ಪ್ರಕೃತಿ ಸೌಂದರ್ಯದ ಪ್ರಮುಖ ಧಾತುಗಳಾಗಿವೆ. ಮಾಗಡಿಯ ಇತಿಹಾಸ ಇಂದು ನಿನ್ನೆಯದಲ್ಲ, ಅದು ಶತಮಾನಗಳಿಂದಲೇ ನೆಲೆಯಾಗಿದೆ. ರಾಜರಾಜ ಚೋಳನಿಂದ ಕೆಂಪೇಗೌಡರವರೆಗೆ ಹಲವಾರು ರಾಜವಂಶಗಳ ಆಡಳಿತವನ್ನು ಕಂಡಿರುವಂತಹ ಅದಮ್ಯ ಇತಿಹಾಸದ ಹೆಮ್ಮೆಯ ನೆಲ. ಮಾಗಡಿಗೆಂದು ಬಂದವರಿಗೆ ಆರಂಭದಲ್ಲೇ ದರ್ಶನ ನೀಡುವುದು ಇಲ್ಲಿನ ಪ್ರಸಿದ್ಧವಾದ ತಲತಲಾಂತರಗಳಿಂದಲೂ ಭಕ್ತರನ್ನು ಪೊರೆಯುತ್ತಾ ಬಂದಿರುವ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಪ್ರಮುಖ ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 500-600 ವರ್ಷಗಳಿಗೂ ಹಳೆಯದ್ದಾದ ಈ ದೇವಸ್ಥಾನವನ್ನು ವಿಜಯನಗರದ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ತದನಂತರ ಬಂದ ಆಡಳಿತಗಾರರು ಈ ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗಿರುತ್ತಾರೆ. ಈ ದೇವಾಲಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಶೇಷಶಯ್ಯೆಯಲ್ಲಿ ಮಲಗಿರುವ ರೂಪದಲ್ಲಿ ಪೂಜಿಸಲಾಗುತ್ತಿದ್ದು, ದೇವಾಲಯದ ಶಿಲ್ಪಕಲೆ ಮತ್ತು ಇದರ ಬಾಹ್ಯ ನಿರ್ಮಾಣವು ವಿಜಯನಗರದ ಶೈಲಿಯನ್ನು ಹೋಲುತ್ತದೆ. ದೇವಾಲಯದ ಸುತ್ತಲೂ ಕಾಣುವ ಹಳೆಯ ಮಂಟಪಗಳು ಮಾಗಡಿಯ ಇತಿಹಾಸದೊಂದಿಗೆ ಇಲ್ಲಿನ ಹಲವಾರು ದೇವಾಲಯಗಳು ಬೆಸೆದಿರುವುದು ಈ ಪ್ರದೇಶದ ಧಾರ್ಮಿಕ ಹಿನ್ನೆಲೆಯನ್ನು ಬಿಂಬಿಸುತ್ತದೆ. ಮಾಗಡಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಮಾಗಡಿಯನ್ನು ಒಂದು ಸುತ್ತು ಹಾಕಿ ಕೆಂಪೇಗೌಡರ ಕಾರ್ಯದಕ್ಷತೆಯ ಬಗ್ಗೆ ಹೆಮ್ಮೆ ಪಟ್ಟು ಪ್ರಕೃತಿಯ ವಿಶಿಷ್ಟತೆಗೆ ಸಾಕ್ಷಿಯಾಗಲು ಸಾವಣದುರ್ಗಕ್ಕೆ ಭೇಟಿ ನೀಡಬಹುದು.